ಲೋಕ ಎಲೆಕ್ಷನ್ ಹಿನ್ನೆಲೆ ಸೀರೆಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ನೀರೆಯರ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಸೀರೆಗಳ ಮೊರೆ ಹೋಗ್ತಾ ಇದ್ದಾರೆ. ಮಹಿಳಾ ಮತದಾರರ ವೋಟ್ಗಳನ್ನು ಗಟ್ಟಿಗೊಳಿಸಿಕೊಳ್ಳಬೇಕು ಅಂದರೆ ಸೀರೆಗಳನ್ನು ಹಂಚಬೇಕು ಅನ್ನೋದು ಸ್ಪರ್ಧಿಗಳ ತಲೆಯಲ್ಲಿದೆ. ಸೊ MP ಎಲೆಕ್ಷನ್ನಲ್ಲಿ ವೋಟ್ ಪಡೆಯೋದಕ್ಕೆ ಸೀರೆ ಮೊರೆ ಹೋಗ್ತಾ ಇದ್ದಾರೆ. ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೆ ಸೀರೆ ಅಂಗಡಿಗಳಿಗೆ ಡಿಮ್ಯಾಂಡ್ ಅನ್ನೋ ಹಾಗಾಗಿದೆ. ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರ ನಿರ್ವಹಿಸ್ತಾರೆ. ಹೀಗಾಗಿ ರಾಜಕಾರಣಿದು ಕಮ್ಮಿನೇ, ಯಾಕಂದರೆ ಅವ್ರದ್ದು ಚೆಕಿಂಗ್ ಜಾಸ್ತಿ ಆಗಿದೆಯಲ್ಲ, ಅದರಿಂದ ಅವರು ಹುಷಾರಾಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಎಲ್ಲ ಲಾಕ್ ಆಗಿತ್ತಲ್ಲ, ಅದರಿಂದ ಕಮ್ಮಿನೇ. ಇವಾಗ ಅವ್ರ ಮುಖಾಂತರ ಬರಲ್ಲ, ಇವಾಗ ಬೇರೆಯವ್ರ ಮುಖಾಂತರ ಬರ್ತಾರೆ, ಕಸ್ಟಮರ್ ಮುಖಾಂತರ ಬರ್ತಾರೆ, ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಅಷ್ಟೇ. ಆರ್ಡ್ರ್ ಹೋಗೋದ್ರೆ ಕಮ್ಮಿನೇ. ನಾನು ಹೇಳ್ದಲ್ಲ, ಮದುವೆ ಸೀಸನ್ ಥರ ಇಲ್ಲ ಇವಾಗ. ಆಷಾಢದಲ್ಲಿ ಹೆಂಗೆ ನಡೀತದೋ ಆ ಥರ ಇದೆ ಪಬ್ಲಿಕ್ಕು ಅಂತ, ಅಷ್ಟೊಂದು ಇದಿಲ್ಲ. ಯಾರೋ ಮದುವೆ ಗಿರಾಕಿ ಬಂದ್ರೆ, ರಾಜಕೀಯ ಅವ್ರು ಬಂದರೆ ಕಮ್ಮಿ ಅಂದರೂ 100 ಸೀರೆ ಮೇಲೆ ತೊಗೊಳ್ತಾರೆ. 100 ಕಮ್ಮಿ ಅಂದರೂ 100 ತೊಗೊಳ್ತಾರೆ. ಅಂದರೆ ಅವ್ರ ಕಡೆಯಿಂದ ಚೆಕಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಹೆಸರುಗಳು ಹೇಳಾಗುತ್ತೆ ಅಂದರೆ ಬೇರೆಯವ್ರ ಮುಖಾಂತರ 30 ಸೀರೆ 40 ಸೀರೆ ಆ ಥರ ತೊಗೊಳ್ಳೋ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಪೊಲಿಟಿಕಲ್ ಜೊತೆಗೆ ಸೀರೆ ಕೂಡ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಅಂದರೆ ಅಷ್ಟೊಂದು 100% ಇಲ್ಲ, ಇನ್ನು ಕಾವು ಇದೆ. 30% ಮಾತ್ರ ನಡೀತಾ ಇದೆ, 70% ಸ್ಟಾರ್ಟ್ ಆಗಬೇಕು. ನೋಡಿ, ಸೀರೆ ಅಂಗಡಿ ಮಾಲೀಕ ಮಾತಾಡ್ತಾ ಇದ್ರು. ಶುರು ಆಗಿದೆ ಈಗ. ಚುನಾವಣಾ ಅಧಿಕಾರಿಗಳು ಅದನ್ನೆಲ್ಲ ಸೀಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕದ್ದು ಮುಚ್ಚಿ ಮಾಡ್ತಿದ್ದಾರೆ. ಮಹಿಳಾ ಮತದಾರರಿಗೆ ಸೀರೆ ಕೊಟ್ಟು ಓಟ್ ಗಿಟ್ಟಿಸ್ಕೊಳ್ಬೇಕು ಅಂತ ಬೇರೆ ನೆಪಗಳನ್ನು ಹೇಳಿ ಸಾವಿರಾರು ಸೀರೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಕೆಲ ರಾಜಕಾರಣಿಗಳ ಆಪ್ತರು ಹಾಗೂ ಕಾರ್ಯಕರ್ತರು ಆ ಮೂಲಕ ಖರೀದಿ ಮಾಡ್ತಿದ್ದಾರೆ. ಆಪ್ತರ ಮೂಲಕ ಸೀರೆಯನ್ನು ತರಿಸ್ಕೊಳ್ತಾ ಇದ್ದಾರೆ ರಾಜಕೀಯ ನಾಯಕರು ಅಂತ. ನಿತ್ಯವೂ 100 ಸೀರೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಮುಖಂಡರು. ನೇರವಾಗಿ ತಗೊಂಡು ಹೋಗೋ ಹಾಗಿಲ್ಲ, ಸಾಗಾಟ ಮಾಡೋ ಹಾಗಿಲ್ಲ. ಕೆಲವು ಅಂಗಡಿಗಳಿಗೆ ಆರ್ಡರ್ ಕೊಟ್ಟು ರಾಜಕಾರಣಿಗಳು ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ರಾಜಕಾರಣಿಗಳ ಆಗಮನಕ್ಕೆ ಆಸೆಗಣ್ಣಿಂದ ಮಾಲೀಕರು ಕಾಯ್ತಿದ್ದಾರೆ. ಆರ್ಡರ್ ಕೊಟ್ಟು ಅದಾದಮೇಲೆ ಯಾರೂ ಬರ್ತಾ ಇಲ್ಲ. ಚುನಾವಣಾಧಿಕಾರಿಗಳ ಕಣ್ ತಪ್ಪಿಸಿ ಅದನ್ನು ತಗೊಂಡು ಹೋಗೋದಕ್ಕೆ ಕಷ್ಟ ಆಗಿರೋದ್ರಿಂದ ಆರ್ಡರ್ ಕೊಟ್ಟಿದ್ದಾರೆ ಅಂಗಡಿ ಮಾಲೀಕರಿಗೆ, ನಮಗೆ ಇಷ್ಟು ಸೀರೆಗಳು ಬೇಕು, ಸಾವಿರಾರು ಸೀರೆಗಳು ಬೇಕು ಅಂತ. ಬಟ್ ಈಗ ಅದನ್ನು ಸಾಗಿಸೋದು ಹೇಗೆ, ಅದನ್ನು ದಾಸ್ತಾನು ಮಾಡೋದು ಎಲ್ಲಿ? ಈಗಾಗಲೇ ರಾಮನಗರದಲ್ಲಿ ಆದ ಒಂದು ಪ್ರಕರಣ ನೋಡಿದ್ವಿ ಮೊನ್ನೆ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಹಂಚಿಕೆ ಮಾಡ್ತಿದ್ದಾರೆ ಅಂದ್ಬಿಟ್ಟು JDS ಕಾರ್ಯಕರ್ತರೆಲ್ಲ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪ್ರತಿಭಟನೆ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.